20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಕಾರಿನ ಮೇಲೆ ಬಿದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿ ಬಿದ್ದಿರುವ ಘಟನೆ ಸಂಭವಿಸಿದೆ. ಬೆಳಗಾವಿಯ ಪುಣೆ ಬೆಂಗಳೂರು ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದ್ದು, ಅದೃಷ್ಟವಶಾತ್ ಕಾರಲ್ಲಿ ಇದ್ದ ಪರಪ್ಪ ಬಾಳಿಕಾಯಿ ನಿಂಗಪ್ಪ ಕೊಪ್ಪದ್ ಎಂಬ ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವೇಗವಾಗಿ ಬರ್ತಾ ಇದ್ದ ಕಾಂಕ್ರೀಟ್ ಮಿಕ್ಸರ್ ಲಾರಿಯೊಂದು ಚಲಿಸ್ತಾ ಇದ್ದ ಕಾರಿನ ಮೇಲೆ ಪಲ್ಟಿಯಾಗಿದೆ. ಪರಿಣಾಮ ಕಾರು ನಜ್ಜುಗುಜ್ಜಾಗಿದ್ದು, ಅದೃಷ್ಟವಶಾತ್ ವ್ಯಾಗನರ್ ಕಾರಲ್ಲಿ ಇದ್ದ ಇಬ್ಬರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರಲ್ಲಿ ಇದ್ದ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಬೆಳಗ್ಗೆ ಧಾರವಾಡದಿಂದ ಮಾರುತಿ ಇದರಲ್ಲಿ ಬಂದಿದ್ದಾರೆ. ಶೋರೂಮ್ಗೆ ಗಾಡಿ ತೋರಿಸ್ಬೇಕು ಅಂತ ಇಬ್ರು ಇಲ್ಲಿ ಕೆಎಲ್ಇ ಕ್ರಾಸ್ ಹತ್ರ ಲೆಫ್ಟ್ ಅಲ್ಲಿ ಪಾರ್ಕ್ ಮಾಡಿ ನಿಲ್ಸಿದ್ದಾರೆ. ಅದೇ ಹೊತ್ತಿನಲ್ಲಿ ಕಾಂಕ್ರೀಟ್ ತುಂಬಿದಂತ ವೆಹಿಕಲ್ ಬಂದು ಟರ್ನ್ ತಗೊಂಡಿದೆ. ಮೋಸ್ಟ್ಲಿ ಇಲ್ಲಿ ಟರ್ನ್ ಅಲ್ಲಿ ಅದು ಬ್ಯಾಲೆನ್ಸ್ ಸಿಕ್ಕಿಲ್ಲ, ಹಾಗಾಗಿ ಅದು ಕಾರ್ ಮೇಲೆ ಬಿದ್ದಿದೆ. ಕಾರ್ ಫುಲ್ ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ. ಇಬ್ಬರನ್ನು ಕಾರಲ್ಲಿ ಇದ್ದವ್ರು ಇಬ್ಬರನ್ನು ಕೆಎಲ್ಇ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ. ಈಗ ಲಾರಿ ಮೇಲೆ ಕಾನೂನು ಕ್ರಮ ಏನಿದೆಯೋ ಅದನ್ನು ಜರುಗಿಸಲಾಗಿದೆ. ಚಾಲಕ ಗೊತ್ತಾಗಿದೆ ಯಾರು ಅಂತ ಸಿಗ್ತಾನೋ ಅಲ್ಲ, ಅದಕ್ಕೂ ಸ್ವಲ್ಪ ಒಂದು ಅರ್ಧ ಅಡಿ ತಗ್ಗಿದೆ. ಗಾಡಿ ಲೋಡ್ ಇದ್ರಿಂದ ಮೋಸ್ಟ್ಲಿ ಅದಕ್ಕೆ ಬ್ಯಾಲೆನ್ಸ್ ಸಿಕ್ಕಿಲ್ಲ. ತಿರುಗಿಸ್ಲಿಕ್ಕೆ ಅಷ್ಟು ಸ್ಪೀಡ್ ಆಗಿ ತಿರುಗಿಸ್ಲಿಕ್ಕೆ ಬರೋದಿಲ್ಲ. ತಿರುಗಿಸಿದಾರೆ ಲೋಡ್ ಇರೋದ್ರಿಂದ ಅದು ಅನ್ನೀವನ್ ಆಗಿ ಅದು ಉಳ್ಕೊಂಡಿದೆ. ಧಾರವಾಡದವರು ಇಲ್ಲಿ ಶೋರೂಮ್ ತೋರ್ಸ್ಲಿಕ್ಕೆ ಬಂದಿದ್ರು ಗಾಡಿನ. ಸಿಮೆಂಟ್ ಮಿಕ್ಸರ್ ಕೆಲ್ಸಕ್ಕೆ ಹೋಗ್ತಾ ಇತ್ತು. ಇಬ್ಬರೇ ಔಟ್ ಆಫ್ ಘಟನೆಯಲ್ಲಿ ಶೋರೂಮ್ ಹೋಗ್ಬೇಕಂತ ಬಂದು ನಿಂತಿದಾರಲ್ಲ ಇಬ್ರು. ಧಾರವಾಡದಿಂದ ಬಂದಾರೆ. ಒಬ್ಬ ಹೆಸರು ಪರಪ್ಪ ಬಾಳಿಕಾಯಿ, ಇನ್ನೊಬ್ರು ನಿಂಗಪ್ಪ ಕೊಪ್ಪದ್ ಅಂತ. ಅವ್ರು ಧಾರವಾಡದವರು. ಇಲ್ಲೇ ಶೋರೂಮ್ ಇದೆ ಹೋಗ್ಬೇಕಂತ ಬಂದು ಸೈಡಿಗೆ ನಿಂತಾರೆ. ಅವಾಗ ಇದು ಸ್ಪೀಡ್ ಆಗಿ ಬಂದು ಸಿಮೆಂಟ್ ಲಾರಿ ಮ್ಯಾಗೆ ಬಿದ್ದು ಗಾಯ ಹೊಂದಿದ್ರು. ಈ ತಮ್ಮ ಮುಂದೆ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆಸ್ಪತ್ರೆಗೆ. ಒಬ್ಬನಿಗೆ ಸ್ವಲ್ಪ ಗಾಯ ಇದೆ, ಇನ್ನೊಬ್ರಿಗೆ ಏನಾಗಿಲ್ಲ. ಅವ್ನು ನೋಡ್ಬೇಕು ಬಂದು ನೋಡಿರ್ತಾವ. ಅದು ಭಗವಂತ ಕಾಪಾಡ ಇಬ್ಬರಿಗೆ. ಎಸ್, ಆಮೇಲೆ ಜನ ಎಲ್ಲ ಸಹಾಯ ಮಾಡಿದಾರೆ. ಟ್ರೈನ್ ಇಮಿಡಿಯೇಟ್ ಆಗಿ ಬಂತು. ಪೊಲೀಸರು, ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಅವ್ರು ರೆಸ್ಕ್ಯೂ ಮಾಡಿದ್ರು. ಇನ್ನ ಆಗಿಲ್ಲ, ಈಗ ಜಸ್ಟ್ ಆಗೈತಿ. ಸರ್, ನೀವು ಅನ್ಕೊಂಡಂಗ ಕಾರ್ಯಾಚರಣೆ ಆಗಿದ್ದು ಬದುಕೊಂಡ್ರ? ಕಾರ್ಯಾಚರಣೆ ಬಹಳ ಜಲ್ದಿ. ನಿಂತ ಗಾಡಿಗೆ ಸಿಮೆಂಟ್ ಟ್ಯಾಂಕರ್ ತುಂಬಿದ್ದು ಬಿದ್ದಿದ್ದು. ಒಳಗಡೆ ಇಬ್ಬರು ಪೇಷಂಟ್ ಇದ್ರು. ಅವ್ರನ್ನ ನಮ್ಮ ಟೀಮ್, ನಮ್ಮ ಪೆಟ್ರೋಲಿಂಗ್ ಟೀಮ್ ಆಗ್ಲಿ, ನಮ್ಮ ಆಂಬುಲೆನ್ಸ್ ಟೀಮ್ ಆಗ್ಲಿ ಬಂದು ಅವ್ರನ್ನ ಹೆಲ್ಪ್ ಮಾಡಿ ಕ್ಲಿಯರ್ ಮಾಡಿದ. ಸರ್, ಎಷ್ಟು ಗಂಟೆಗೆ ನಿಮ್ಗೆ ಮಾಹಿತಿ ಗೊತ್ತಾಯ್ತು? ಇದು ನಮಗೆ 10ವರೆಗೆ ನಮಗೆ NHI 1033 ಕಾಲ್ ಬಂದಿತ್ತು. ಆ ಪ್ರಕಾರ ನಾವು ಅಲ್ಲಿಂದ ನಾವು ಈಗ ಆ ವ್ಯಕ್ತಿಗಳು ಏನು ರನ್ನಿಂಗ್ ಹೊಂಟಿದ್ರ ಅಥವಾ ಇಲ್ಲೇ ಒಂದು ಹೋಟೆಲ್ ಇತ್ತು. ಹೋಟೆಲ್ ಹತ್ರ ಅವರು ಚಾ ಕುಡ್ಲಿಕ್ಕೆ ನಿಂತಿದ್ರು. ನಿಂತಲ್ಲಿ ಇದು ಅನ್ಕಂಟ್ರೋಲ್ ಆಗಿ ಬಿಟ್ಟಿದ್ರು. ಹೋಟೆಲ್ದವ್ರು ಇಟ್ಕೊಂಡು ಹೋಗ್ಯಾರ. ಆ ಹೋಟೆಲ್ದವ್ರು ಎಲ್ಲಿದ್ದಾರೆ? ಹೋಗ್ಯಾರ ಅವರು, ಗಾಡಿ ಇತ್ತು ಅವ್ರ ಗಾಡಿ ಅವ್ರಿಗೆ ಏನು ಪ್ರಾಣಾಪಾಯ ಅಥವಾ ಗಾಯಗಳಾಗಿದಾವ. ಪ್ರಾಣಕ್ಕೇನು ತೊಂದರೆ, ಒಬ್ಬರಂತೂ ನಾರ್ಮಲ್ ಆಗಿ. ಆ ಗಾಡಿ ವ್ಯವಸ್ಥೆ ನೋಡಿದ್ರೆ ಉಳಿಬಾರ್ದಂತ ಹೌದು, ತುಂಬಾ ಬದುಕೊಂಡಿದ್ದಾರೆ. ಅವ್ರು ದೇವರ ದಯೆ ಅವ್ರನ್ನ ಕಾಪಾಡಿದೆ. ಅಷ್ಟೊಂದು ಏನ್ ತೊಂದರೆ ಆಗಿಲ್ಲ. ತಮ್ಮ ಹೆಸರು? ಶಿವಾನಂದ. ಕಾಲ ಬಂತು. ಕಾಲ ಬಂದ ತಕ್ಷಣ ಈ ತರ ಗಾಡಿ ಒಂದು ಡೈಲಿ ಹತ್ರ ಆಕ್ಸಿಡೆಂಟ್ ಆಗಿದೆ.
ತಕ್ಷಣ ನೀವು ಬನ್ನಿ ಅಂತ ಹೇಳಿದ್ರು. ಆದ್ರೆ ನಾವು ದೌಡಾಯಿಸಿಂದ ಬಂದಿವಿ. ಬಂದು ನೋಡ್ತೀವಿ ಕಾರ್ ಕೆಳಗಡೆ ಕಾರ್ ಸಿಕ್ಕಾಕೊಂಡಿತ್ತು. ಸಿಕ್ಕಾಕೊಂಡು ನೋಡಿದ್ರೆ ಅವ್ರನ್ನ ಕ್ರೈ ಮೂಲಕ ಅವ್ರನ್ನ ಎತ್ತಿ ಮೇಲೆ ತೆಗೆದಿದ್ದೀವಿ. ಅವ್ರಿಗೆ ಪ್ರಾಣಾಪಾಯ ಏನಾಗಿಲ್ಲ. ಆ ಕಾರ್ ನೋಡಿದ್ರೆ ಮಾತ್ರ ಪೂರ ಅವ್ರು ನಾವು ಕಲಸಾಗಿದ್ದು ಅಂತ ತಿಳ್ಕೊಂಡಿರ್ತೀವಿ. ಮಾತ್ರ ಅವ್ರಿಗೇನು ದುರ್ದೈವ ಏನೋ ಆಗಿಲ್ಲ. ಎಷ್ಟು ಜನ ಇದ್ರು ಜೋರ ಕಬ್ಬೆ ಅವ್ರಿಗೆ? ಎಷ್ಟು ಜನ ಇದ್ರು? ಇಬ್ಬರೇ ಇದ್ರು. ಇಬ್ಬರ ಕಾರಲ್ಲಿ ಇಲ್ಲ, ಇಬ್ಬರೇ ಇಬ್ಬರೇ ಮಾತ್ರ ಇದ್ರು. ಇಬ್ಬರು ರಕ್ಷಣೆ ಆಗಿದೆ, ಏನ್ ತೊಂದರೆ ಇಲ್ಲ ಅವ್ರಿಗೆ. ಹೋಗಿ ನೋಡ್ಬೇಕು, ಅವ್ರು ಕೈಕಾಲು ಕಟ್ಟ ತಿರ್ಬೋದು. ಅಂದ್ರೆ ಅದು ಸ್ಪೀಡ್ ಅಲ್ಲಿ ಏನ್ ಮಾಡಿದಾನೆ ಕದ್ದು. ಅವರು ನಾವು ಬಂದ ನೋಡಿದಾಗ ಮಾತ್ರ ಗಾಡಿ ಒಳಗಡೆ ಸಿಕ್ಕಾಕೊಂಡಿತ್ತು. ಏನ್ ಮಾಡಿದ್ವಿ ನಾವು ಬಂದ ಕೂಡಲೇ ಅವ್ರ ಕ್ರೇನ್ ಮುಖಾಂತರ ಎತ್ತಕ್ಕೆ ನೋಡಿದ್ವಿ. ಯಾಕಂದ್ರೆ ಅದು ರಕ್ಷಣೆ ಮಾಡ್ತಾರ ಬಾಳ ಇದಿತ್ತು, ಕಠಿಣ ಇದಿತ್ತು. ಮತ್ತೆ ಅವ್ರ ಕೇಳಿದವರು ಸ್ವಲ್ಪ ಅವ್ರು ಹೆಲ್ಪ್ ಮಾಡಿ ಬಹಳ ಇದನ್ನ ಮಾಡಿದ್ದಾರೆ. ಅಂದ್ರೆ ಬಹಳ ತೊಂದರೆ ಸಿಕ್ಕಾಕೊಂಡಿತ್ತು. ಸುಮಾರು ಎಷ್ಟು ಗಂಟೆಗೆ ಆಗಿರ್ಬೋದು? 10:30 ಆಗಿರ್ಬೋದು. 10:30 ಸುಮಾರು. ನಾವು ಬಂದಿವ, ನಾವು 5 ಜನ ಬಂದಿದ್ವಿ. 5 ಜನ ಬಂದು ರಕ್ಷಣೆ ಮಾಡಿದ್ವಿ. ಈಗ ಪ್ರಾಣಾಪಾಯಕ್ಕೆ ತೊಂದರೆ ಆಗಿಲ್ಲ. ಅವ್ರ ಪ್ರಾಣ ಏನ್ ತೊಂದರೆ ಇಲ್ಲ. ಎಲ್ಲಿಂದ ಏನ್ ತೊಂದಿಲ್ಲ. ರಿಪೋರ್ಟ್ ಬಂದವರು ಅವರ ಹುಡುಗಿಂತ ಕಾರ್ಗಳ ಮೇಲೆ ಬಿದ್ದಿದೆ. ಒಳಗಡೆ ಸಿಕ್ಕಾಕೊಂಡಿದೆ. ಅವರು ಇವನು ಡ್ರೈವರ್ ಏನು ಹೆಂಗ್ ತಗೊಂಡು ಗೊತ್ತಿಲ್ಲ. ಅವ್ರೇನೋ ಮುಂದೆ ಆಗೋದು ಬಂದೇನೋ ಗೊತ್ತಿಲ್ಲ. ರಿಪೋರ್ಟ್ ನಂತರ ಸರಿ ಕಾರ್ ಗಾಡಿ ಏನ್ ನಿಂತಿತ್ತ ಏನೋ ಹೊಂಟಿತ್ತು ರಿಪೋರ್ಟ್ ಹಿಂಗ. ಸೊ ತಕ್ಷಣ ನಾವು ನಮ್ಮ ಸಿಬ್ಬಂದಿಗಳನ್ನ ಎಲ್ಲರೂ ಸೇರಿಸಿ ಕಳಿಸ್ಬಿಟ್ಟಿದ್ರು. ಇಲ್ಲಿಗೆ ಸ್ವಲ್ಪ ಬಂದು ನೋಡಿದಾಗ ಈಗ ಇದ್ರಲ್ಲಿ ನಮ್ದೇನ್ ಸಿಮೆಂಟ್ ತುಂಬ ಲಾರಿ ಐತಲ್ಲ, ಅದು ಇದ್ರ ಮೇಲೆ ಬಿದ್ದೆ ಎಲ್ಲ 2 ಜನ ಟ್ರಾಪ್ ಆಗಿದ್ರು ಒಳಗಡೆಗೆ. ಸೊ ನಮ್ಮ ಫಸ್ಟ್ ಮೋಟೋ ಏನಾದ್ರು ಫೈರ್ ಡಿಪಾರ್ಟ್ಮೆಂಟ್ ಯಾರೇ ಏನಾರ ಇದ್ರೆ ಅವ್ರನ್ನ ರಕ್ಷಣೆ ಮಾಡು. ನಮ್ಮವ್ರ ಇಲ್ಲಿ ಬರ್ತಿದ್ದಂಗನೆ ಏನ್ 2 ಜನ ಸಿಕ್ಕಾಕೊಂಡಿದ್ರು. ಇಬ್ಬರನ್ನು ಕೂಡ ಜೀವಂತವಾಗಿ ಆಚೆ ತೆಗೆದು ಹಾಸ್ಪಿಟಲ್ಗೆ ಕಳಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಇಬ್ಬರು ಬಿಟ್ಟರೆ ಮತ್ತೆ ಯಾರು ಇದ್ದಿರ್ಲಿಲ್ಲ. ಇಬ್ರು ಕೂಡ ಇನ್ನೂ ಅದ್ ಮಾಹಿತಿ ಇನ್ನೂ ತಗೊಂಡಿಲ್ಲ, ನಾನು ಕೂಡ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಫಸ್ಟ್ ನಮ್ದು ಇಂಪಾರ್ಟೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಮೋಟೋ ಜೀವ ರಕ್ಷಣೆ. ಸೊ ಬರ್ತಿದ್ದಂಗ ಫಸ್ಟ್ ಆ ಕೆಲಸ ಮಾಡಿದಾರು. ಲಕ್ಕಿಲಿ ಇಬ್ರು ಕೂಡ ಜೀವಂತ ಆಗಿದ್ದಾರೆ. ಇಬ್ರು ಕೂಡ ಮೈನರ್ ಇಂಜುರೀಸ್, ಸೊ ಏನ್ ತೊಂದರೆ ಇಲ್ಲ. ಹಾಸ್ಪಿಟಲೈಸ್ ಕೂಡ ನಮಗ್ ಬಂದಿರೋದು ಒಂದು 1/2 hour ಹಿಂದೆ ಕಾಲ್ ಬಂದದ. ಅವ್ರ ಘಟನೆ ಎಷ್ಟು ಗಂಟೆ ಆಗಿದ್ ಗೊತ್ತಿಲ್ಲ, ಬಟ್ ನಮಗ್ 112 ಇಂದ ಕಾಲ್ ಬಂದಿತ್ತು. ಸೊ ಕಾಲ್ ಬರ್ತಿದ್ದಾಗ ತಕ್ಷಣ ನಾವು ಅಲ್ಲಿಂದ ಬಂದು ನೋಡಿದಾಗ ಈ ಘಟನೆ ಆಗಿತ್ತು. ಎಲ್ಲ ತುಂಬಾನೇ ಹಾರಿಬಲ್ ಆಕ್ಸಿಡೆಂಟ್ ಆಗೈತೆ. ಯಾಕಂದ್ರೆ ಇದೇ ರೀತಿ ಆಕ್ಸಿಡೆಂಟ್ ಬೆಂಗಳೂರಲ್ಲಿ ಕೂಡ ಆಗಿತ್ತು. ಅಲ್ಲಿ ನಾವು ನೋಡಿದ್ವಿ ಎಷ್ಟೊಂದು ಸಾವು ನೋವುಗಳಾಗಿತ್ತು. ಇದ್ರೊಳಗಡೆಗೆ ಇದು ಕೂಡ ಅದೇ ರೀತಿ ಇರುತ್ತೆ. ಬಟ್ ಲಕ್ಕಿಲಿ ಇಬ್ರು ಕೂಡ ಜೀವಂತವಾಗಿದ್ದಾರೆ. ಬೈ ಗಾಡ್ಸ್ ಗ್ರೇಸ್ ಅವ್ರಿಗೆ ಪುಣ್ಯ ಮಾಡಿದಾರ ಕಾಣಿಸುತ್ತೆ. ಅದಕ್ಕೋಸ್ಕರ ಇಬ್ರು ಕೂಡ ಜೀವಂತವಾಗಿದ್ದಾರೆ. ಅದನ್ನ ನೋಡೋಣ, ತನಿಖೆ ಮಾಡಿ ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರ ನಿಮಗೆ ಮಾಡಿ ಅಲ್ಲ ಇವ ಹೆಂಗೇನ್ರಿ ಅಲ್ಲ ಡಿವೈಡ್ ಕಾಯಿಸದ ನಿಮ್ ಜೊತೆ ಯಾರೈತೆ? ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ.
ವೀಕ್ಷಕರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.